Form the pair of linear equation in the following problems and find the solution by any algebraic method. Sari, yes, scores 40 marks in a test. Idin mark ಮಾಡ್ಕೊಬೇಕು 40 marks, sorry, getting 3 marks for each right answer and losing, ಆಯ್ತಾ, losing ಅಂತ ಹೇಳಿದ್ರೆ ಮ್ಯಾಥ್ ಅಲ್ಲಿ -1 ಅಂತ ಹೇಳಿ for each wrong answer. Had 4 marks been awarded, for awarded ಅಂತ ಹೇಳಿದ್ರೆ ಅಕಸ್ಮಾತ್ 4 ಮಾರ್ಕ್ ಕೊಟ್ಟಿದ್ರೆ for each correct answer and 2 had been deducted ಅಂತ ಹೇಳಿದ್ರೆ ಕಮ್ಮಿ ಮಾಡೋದು for each incorrect answer, Yash would have scored 50 marks. How many questions were there in the test? Provided Yash answer all the question. So ಒಂದು ಎಕ್ಸಾಮ್ ಇತ್ತಂತೆ, ಎಕ್ಸಾಮಲ್ಲಿ ಒಂದು 10-20 ಕ್ವಶನ್ ಇದೆ. ಯಶ್ ಅಂತ ಹೇಳೋರು ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡಿದ್ದಾರೆ, ಸರಿನಾ? ಈ ಎಲ್ಲ ಕ್ವಶನ್ಸ್ ಅಲ್ಲಿ ಒಂದಷ್ಟು ತಪ್ಪಾಗಿದೆ, ಒಂದಷ್ಟು ಸರಿಯಾಗಿದೆ ಅವ್ರದ್ದು. ಸೊ ತಪ್ಪಾಗಿರೋದ್ರಲ್ಲಿ ಮಾರ್ಕ್ಸ್ ಹೋಗಿದೆ, 0 ಅಲ್ಲ, ಮಾರ್ಕ್ಸ್ ಹೋಗಿದೆ. ಸರಿ ಇದರಲ್ಲಿ ಮಾರ್ಕ್ಸ್ ಬಂದಿದೆ. ಸೊ ಮೊದಲೇ ಸಿನಾರಿಯೋದಲ್ಲಿ 40 ಮಾರ್ಕ್ಸ್ ಬಂದಿದೆ, 3 ಮಾರ್ಕ್ಸು ಸರಿ ಇರೋದಕ್ಕೆ, 1 ಮಾರ್ಕ್ಸು ತಪ್ಪಿರೋದಕ್ಕೆ. ಎರಡನೇ ಸಿನಾರಿಯೋದಲ್ಲಿ 4 ಮಾರ್ಕ್ಸು ಸರಿ ಇರೋದಕ್ಕೆ ಬಂದಿದೆ, 2 ಮಾರ್ಕ್ಸು ಹೋಗಿದೆ. ಕೊನೆಯದಾಗಿ 50 ಮಾರ್ಕ್ಸ್ ಬಂದಿದೆ. ಲೆಟ್ ದ ಏನ್ ಕಂಡುಹಿಡಬೇಕು ಇಲ್ಲಿ, ಹೌ ಮೆನಿ ಕ್ವಶನ್ಸ್ ಆರ್ ದೇರ್ ಇನ್ ದ ಟೆಸ್ಟ್. ಸೊ ಎಕ್ಸ್ ಅಂಡ್ ವೈ ಹೇಗೆ ಬರುತ್ತೆ ಇಲ್ಲಿ? ಲೆಟ್ ಎಕ್ಸ್ ಬಿ ದ ನಂಬರ್ ಆಫ್ ಕ್ವಶನ್ಸ್. ಹೀಗೆ ಲೆಟ್ ಎಕ್ಸ್ ಅಂಡ್ ವೈ ಬಿ ದ ಹೇಳಿ ನಂಬರ್ ಆಫ್ ಕರೆಕ್ಟ್ ಅಂಡ್ ರಾಂಗ್ ಆನ್ಸರ್. ಸೊ ಇಲ್ಲಿ ಗಿವನ್ 2 ಇದೆ, ಇಲ್ಲೇ ಬರೆಯೋಣ. 2 ಸಿನಾರಿಯೋ ಇದೆ ಇಲ್ಲಿ, 2 ಇದೆ ಅಲ್ಲ, 2 ಸಿನಾರಿಯೋ ಇದೆ. ಸೊ ಪ್ರತಿಯೊಂದು ಕರೆಕ್ಟ್ ಮಾರ್ಕ್ಸ್ಗೆ, ಕರೆಕ್ಟ್ ಇದಕ್ಕೆ ಮೊದಲೇ ಕೇಸಲ್ಲಿ ಮೂರು ಮಾರ್ಕ್ಸ್ ಕೊಡ್ತಾರೆ, ರಾಂಗ್ ಇರೋದಕ್ಕೆ 1 ಮಾರ್ಕ್ಸ್ ತೆಗಿತಾರೆ. ಮತ್ತೆ ಕೇಸ್ 2 ಅಲ್ಲಿ ಯಾವ್ದಕ್ಕೆ ಕರೆಕ್ಟ್ ಇದೆಯೋ ಅದಕ್ಕೆ 4 ಕೊಟ್ಟಿದ್ದಾರೆ, ಮತ್ತೆ 2 ತೆಗೆದಿದ್ದಾರೆ. ಸೊ ಇಲ್ಲಿ ಟೋಟಲ್ ಎಷ್ಟು ಅವ್ರದ್ದು? 40, ಇಲ್ಲಿ 50, ಈ ರೀತಿಯಲ್ಲಿ ಬಂದಿದೆ, ಸರಿನಾ? ಸೊ ಇಲ್ಲಿ ಫಾರ್ಮುಲಾ ಏನು? ಒಂದು ಈಕ್ವೇಶನ್ ಬರೀ ಫಾರ್ಮುಲಾ ಏನು ಬರ್ಬೋದು? ಟೋಟಲ್ ಇಸ್ ಈಕ್ವಲ್ ಟು, ಹೇಳಿ ನೋಡೋಣ, ನಂಬರ್ ಆಫ್ ಕರೆಕ್ಟ್ ಇಂಟು ದ ಮಾರ್ಕ್ಸ್ ಪ್ಲಸ್ ಆರ್ ಮೈನಸ್, ಹೀಗೆ ಇಲ್ಲಿ ಮೈನಸ್ ಇದೆ, ನಂಬರ್ ಆಫ್ ಇನ್ಕರೆಕ್ಟ್ ಇಂಟು ದ ಮಾರ್ಕ್ಸ್ ಅಲ್ವಾ? ಸೊ ಇವಾಗ ನಮ್ಮ ಈಕ್ವೇಶನ್ ಬರಿಬೋದು. ಏನು ಬರುತ್ತೆ? ಟೋಟಲ್ ಇಸ್ 40, ಕರೆಕ್ಟ್ ನಂಬರ್ ಆಫ್ ಕರೆಕ್ಟ್ ಇಸ್ ಎಕ್ಸ್ ಇಂಟು 3, ಸೊ 3x ಅಂತ ಬರ್ತೀನಿ, ಪ್ಲಸ್ ಇನ್ಕರೆಕ್ಟ್ ಇಸ್ y, ಅದ್ರದ್ದು ಮಾರ್ಕ್ಸು -1, ಈ ರೀತಿಯಲ್ಲಿ. ಸೊ ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ 3x - y is equal to 40. ಇದು ನಮ್ಮ ಈಕ್ವೇಶನ್ 1. ಮುಂದಿಂದು 50 is equal to 4x plus -2y. ಸೊ ಇದನ್ನ ನಾನು ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ 4x - 2y is equal to 50. ಇದು ನಮ್ಮ ಈಕ್ವೇಶನ್ 2, ಸರಿನಾ? ಇದನ್ನ ಈಕ್ವೇಶನ್ 2 ಅಂತ ಕರೆಯಲ್ಲ, ಅದನ್ನ ರೆಡ್ಯೂಸ್ ಮಾಡ್ಬೋದು. ಹೇಗೆ ರೆಡ್ಯೂಸ್ ಮಾಡ್ಬೋದು ಯೋಚನೆ ಮಾಡಿ. ಯಾವ್ದು ನಂಬರಿಂದ ಡಿವೈಡ್ ಮಾಡಬೇಕು? ಯಾವ ನಂಬರಿಂದ ಡಿವೈಡ್ ಮಾಡ್ಬೋದು? 2 ಇಂದ ಅಲ್ವಾ? ಸೊ 2x
minus 1y is equal to 25. ಇದು ನಮ್ಮ ಈಕ್ವೇಶನ್ 2. ಇವಾಗ ಯಾವ ಮೆಥಡ್ ಉಪಯೋಗಿಸೋದು? ಕೋಎಫಿಷಿಯಂಟ್ಸ್ ಬಂದು 3, 2, -1, -1, 40 and 25. ಸೊ ಎಲಿಮಿನೇಷನ್ ಮೆಥಡ್ ಸರಿ ಹೋಗುತ್ತೆ. 1 minus 2. ಏನಕ್ಕೆ ಸಬ್ಟ್ರಾಕ್ಷನ್ ಮಾಡ್ತಾ ಇದೀವಿ, ಏನಕ್ಕೆ ಅಡಿಷನ್ ಅಲ್ಲ? ಅಡಿಷನ್ ಮಾಡ್ತು ಅಂದರೆ -1, -1, -2 ಆಗುತ್ತೆ. ಸಬ್ಟ್ರಾಕ್ಷನ್ ಮಾಡ್ತು ಅಂದರೆ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 3x minus 1y is equal to 40. 2x minus 1y is equal to plus 25. Minus plus minus. Difference ಬಂದು x 0 plus 15. x is equal to 15. ಇದನ್ನು ನಾನು equation 1 ಅಲ್ಲಿ ಹಾಕ್ಬೋದು, 2 ಅಲ್ಲಿ ಹಾಕೋಣ. Sub x into 2 times of 15 minus 1y is equal to 25. So 30 minus 1y is equal to 25. ಆ್ಯಕ್ಚುಲಿ ಈ ಸ್ಟೆಪ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಇವೆಲ್ಲ ಎಕ್ಸ್ಟ್ರಾ ಸ್ಟೆಪ್ಸು ಅವಾಯ್ಡ್ ಮಾಡಬೇಕು. ನಿಮ್ಗೆ ಗೊತ್ತಿದೆ ಪ್ರಾಡಕ್ಟ್ 30 ಅಂತ ಹೇಳಿ, ಎರಡು ಕಡೆನೂ -30 ಮಾಡಿ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. -1y is equal to -5. ಇದನ್ನು -1 ಜೊತೆ ಡಿವೈಡ್ ಮಾಡಿ, y is equal to 5. ಸೊ ಇದು ಸರಿ ಇದೆ ನೋಡೋಣ. x 15, ಇದು 5. ಸೊ 15 45 minus 5 is 5. ಕರೆಕ್ಟ್ ಇದೆ. ಇದು ಮತ್ತೆ 30 minus 5 is 25. ಅದು ಸರಿ ಇದೆ. ಹಾಗಾಗಿ ನಿಮ್ಮ ಉತ್ತರ the number of correct answers is equal to 15. Number of wrong answers is equal to 5. ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು ಇವಾಗ.